ಪ್ರೀತಿಯ ಸ್ನೇಹಿತರೆ, ಮತ್ತೊಂದು ಧ್ವನಿ ಸುರುಳಿಗೆ ನಿಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನಾದರೂ ಭಾವಿಸ್ತೇನೆ. ಈ ದಿನದ ಮಧ್ಯಾಹ್ನದ ಭೋಜನವನ್ನು ಸೇವಿಸುವ ವೇಳೆಯಲ್ಲಿ ಹಾಗೆ ಒಂದು ಪ್ರಸಿದ್ಧ ಚಲನಚಿತ್ರ ಗೀತೆಯನ್ನು ನಾನು ಕೇಳ್ತಾ ಇದ್ದೆ. ಕೇಳ್ತಾ ಎಂದಿನಂತೆ ತುಂಬ ಭಾವುಕನಾದೆ. ನಿಮಗೂ ಕೂಡ ಆ ಗೀತೆಯನ್ನು ಕೇಳಿಸ್ಬೇಕು, ಅದರ ಸಾಲುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಯಾಕೋ ತುಂಬ ಅನ್ನಿಸ್ತು. ಹಾಗಾಗಿ ಈ ಧ್ವನಿ ಸುರುಳಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಕೇಳಿಸ್ಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆಸೆಗೆ ಮಿತಿ ಇಲ್ಲ, ಅಕ್ಕರೆಗೆ ಅರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ. ಶ್ರೀಗಂಧದ ತುಂಡು ಕೊಂಬೆ ಬೆಳೀತಾ ಏನಂದ್ಕೊಂಡ್ಬಿಟ್ಟಿರ್ತದೆ ಅಂದರೆ, ಸದಾಕಾಲ ನಾನು ಶ್ರೀಗಂಧದ ಮರದೊಟ್ಟಿಗೆ ಇರ್ತೀನಿ, ಮರದ ಒಂದು ಭಾಗವಾಗಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿರ್ತದೆ. ಶ್ರೀಗಂಧದ ಘಮ ಚೆನ್ನಾಗಿ ಬರಬೇಕು ಅಂದರೆ ಅದು ತುಂಬ ವರ್ಷಗಳ ಕಾಲ ಬೆಳೆದಿರಬೇಕು, ಚೆನ್ನಾಗಿ ಬಲ್ತಿರಬೇಕು. ಹಾಗಾಗಿ ಪಾಪ ಗಂಧದ ತುಂಡಿಗೆ ಗೊತ್ತಿಲ್ಲ ಅಗಲಿಕೆ ಅನಿವಾರ್ಯ ಅಂತ. ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲ. ಚಿಕ್ಕಂದಿನಲ್ಲಿ ಹೆಣ್ಣುಮಗು ತಾಯಿಯ ಮಡಿಲಲ್ಲಿ ಮಲಗಿರಬೇಕಾದ್ರೆ ಅದಕ್ಕೆ ಯಾವುದರ ಅರಿವಿಲ್ಲ, ಚಿಂತೆ ಇಲ್ಲ. ತಾನು ಸದಾಕಾಲ ಅಮ್ಮನ ಮಡಿಲಲ್ಲಿ ಹೀಗೆ ಇರ್ತೀನಿ ಅಂತ ಅದು ಅಂದ್ಕೊಂಡು ಬಿಟ್ಟಿರ್ತದೆ. ಬಿಟ್ಟಿರುವಂತಹ ತೆಂಗಿನ ಗೊಂಚಲು ತನಗಲ್ಲ, ಬಾಳೆ ಯಾವತ್ತಿದ್ರೂ ಬನಕಲ್ಲ. ಅತ್ಯಂತ ನೋವಿನ ಸಂಗತಿ ಅಂದರೆ, ಹುಟ್ಟಿದ ಊರಲ್ಲಿ ನದಿ ಇಲ್ಲ. ನದಿ ಗಮ್ಯದೆಡೆಗೆ ಓಡ್ತಾ ಇರಬೇಕು, ಸಾಗರವನ್ನು ಸೇರಬೇಕು. ಆ ಸೇರುವ ಹಾದಿಯಲ್ಲಿ ಹಲವರ ದಾಹವನ್ನು ತಣಿಸಬೇಕು, ರೈತರಿಗೆ ಉಪಯೋಗವಾಗಬೇಕು. ಹುಟ್ಟಿದ ಊರಿನಲ್ಲಿ ಯಾವತ್ತಾದರೂ ನದಿ ಅಲ್ಲೇ ಇರಲಿಕ್ಕೆ ಸಾಧ್ಯವೇ? ಹಾಗೆ ಹುಟ್ಟಿದ ಮಗಳು ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆಕೆ ಮತ್ತೊಂದು ಮನೆಗೆ ಹೋಗಲೇಬೇಕು, ಮತ್ತೊಂದು ಮನೆಯನ್ನು ಬೆಳಗಬೇಕು. ಅತ್ಯಂತ ನೋವಿನ ಸಂಗತಿ ಅಂದರೆ, ಆಕೆ ಅಕ್ಕ ಆದ್ರೇನು, ತಂಗಿ ಆದ್ರೇನು, ಜೊತೆಗೆ ಮುದ್ದಿನ ಮಗಳಾದ್ರೇನು, ಹೆಣ್ಣು ಪರರ ಹೊಸಿಲಿಗೆ ಯಾವತ್ತಿದ್ರು ಅನ್ನೋ ಮಾತನ್ನು ಕೇಳಿದಾಗ ತುಂಬ ಮನಸ್ಸಿಗೆ ಬೇಜಾರವಾಗುತ್ತೆ, ದುಃಖವಾಗುತ್ತೆ, ಹಾಗೆ ಕಣ್ಣಿನಲ್ಲಿ ನೀರು ಕೂಡ ಬರುತ್ತೆ. ಇಷ್ಟು ದಿವಸ ಆಕೆ ತನ್ನ ಸ್ನೇಹಿತರೊಡನೆ, ಸಹೋದರ ಸಹೋದರಿಯರೊಡನೆ ಆಟವಾಡ್ತಾ ಕಾಲ ಕಳೀತಿದ್ಲು. ಇಂದಿನ ಕಾಲದಲ್ಲಿ ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಅಜ್ಜಿಗೆ ಕೇಳಿ ನೋಡಿ, ತುಂಬ ಬೇಗನೆ ಮದುವೆ ಮಾಡಿಬಿಡ್ತಿದ್ರು, ಮಕ್ಕಳು ಕೂಡ ಬೇಗನೆ ಆಗ್ತಾ ಇತ್ತು. ಅವರಿಗೆ ಪ್ರಪಂಚ ಅರಿವಾಗುವ ಮೊದಲೇ ಆಕೆ ತನ್ನ ತವರನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾ ಇದ್ಲು. ಹಾಗೆ ಮದುವೆ ಆದಮೇಲೆ ಹೊರಡುವ ಸಮಯ, ಎಲ್ಲರೂ ಗಂಡಿನ ಮನೆಯವರು ಕಾಯ್ತಾ ಇದ್ದಾರೆ. ವಿದಾಯ ಅಥವಾ ಬೀಳ್ಕೊಡುಗೆಯ ಸಂದರ್ಭದಲ್ಲಿ ಆಕೆ ಭಾವುಕಳಾಗಿ ತಾನು ಇಷ್ಟು ದಿನ ಆಟವಾಡಿದ, ಚೆಲ್ಲಾಟವಾಡ್ತಾ ಇದ್ದ ಹಸು ಕರುಗಳನ್ನು ನೋಡಿ ಹೇಳ್ತಾಳೆ, ಓ ಗಂಗೆ ಬರುವೆನು, ಓ ತುಂಗೆ ಬರುವೆನು, ಮರಿಬೇಡ್ರಿ ಮಗುವನು. ಅಂದರೆ ಆಕೆ ತನ್ನನ್ನು ತಾನು ಇನ್ನು ಮಗು ಅಂತಲೇ ಭಾವಿಸ್ತಾಳೆ. ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಮರಿಬೇಡಿ ಅಂತ ಹಸು ಕರುಗಳಿಗೂ ಕೂಡ ಕೇಳ್ಕೊಳ್ತಾಳೆ. ಲೋಕಾರೂಢಿಯಂತೆ ಆಲಕ್ಕೆ ಹೂವಿಲ್ಲ, ಆಲದ ಮರಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ. ಜಾಲಿಯ ಮರ ಯಾವಾಗಲೂ ಮುಳ್ಳಿನಿಂದ ಕೂಡಿರುತ್ತದೆ, ಅದರ ಕೆಳಗೆ ಯಾರೂ ಹೋಗಿ
ವಿಶ್ರಮಿಸ್ಕೊಳ್ಳಲ್ಲ, ತಂಪಾಗೋಲ್ಲ ಅಂತ ಹೇಳ್ತಾ ಹೆಣ್ಣಿಗೆ ತಾಯಿಯ ಮನೆ ಸ್ಥಿರವಲ್ಲ, ಹೇಗೆ ಗಂಧಕ್ಕೆ ಮರವು ಸ್ಥಿರವಲ್ವೋ ಹಾಗೆ ಹೆಣ್ಣಿಗೆ ತಾಯಿಯ ಮನೆ ಸ್ಥಿರವಲ್ಲ, ಆಕೆ ಮತ್ತೊಂದು ಮನೆಗೆ ಹೋಗಬೇಕು. ಗಂಧದಂತೆ ತನ್ನನ್ನು ತಾನು ತೇಯ್ದು ಇತರರ ಏಳಿಗೆಗೆ, ಅಭ್ಯುದಯಕ್ಕೆ ತಾನು ಸಹಕರಿಸಬೇಕು. ತನ್ಮೂಲಕ ಮತ್ತೊಂದು ಮನೆಯಲ್ಲಿ ಗಂಧದ ಪರಿಮಳವಾಗಿ ಆಕೆ ಸದಾ ಘಮಘಮಿಸುತ್ತಲೇ ಇರಬೇಕು. ತನ್ಮೂಲಕ ತನ್ನ ಉಪಸ್ಥಿತಿಯನ್ನು ಆಕೆ ಸಾಬೀತುಪಡಿಸಬೇಕು ಅನ್ನೋದು ಗೀತ ರಚನೆಕಾರರ ಆಶಯ. ಮುಂದುವರಿಯುತ್ತಾ, ನಂಟಿನ ಗಂಟಲಿ ಬಾಲ್ಯವ ಕಟ್ಟಿಕೋ, ಹಾಗೆ ನಿನಗಿರುವ ಅಣ್ಣ ಯಾರು? ಆತ ಘನಶ್ಯಾಮ. ಹೆಣ್ಣಿಗೆ ಏನಾದರೂ ಕಷ್ಟ ಬಂದರೆ ಅಥವಾ ಮುಂದೆ ಯಾವತ್ತಾದರೂ ತನಗೆ ಆಪತ್ತು ಬಂದಾಗ ತವರಿನಲ್ಲಿ ತನ್ನ ಅಣ್ಣ ತಮ್ಮ, ತನ್ನ ತವರು ಯಾವಾಗಲೂ ಇರ್ತದೆ ತನ್ನ ಕಷ್ಟಕ್ಕೆ ಅಂತ ಆಕೆ ಸದಾ ಭಾವಿಸ್ತಾಳೆ. ಕಣ್ಣಿಗೆ ಕತ್ತಲು ಕವಿದರೆ ಬಂದಾನೋ ತವರಿನ ದಿಬ್ಬದ ಪ್ರತಿಸೂರ್ಯ ಅಂತ ಹೇಳ್ತಾಳೆ. ಹಾಗೆ ನಮ್ಮ ಊರ ಕೋಗಿಲೆ ಎಲ್ಲ ಕಾಲ ಹಡಲಿ, ತವರಿಗೆ ಅದು ಕುಶಲದ ಓಲೆಯಾಗಿ ಕೇಳಲಿ ಅನ್ನೋದು ಆಕೆಯ ಆಶಯವಾಗಿರುತ್ತದೆ. ಪ್ರೀತಿಯ ಸ್ನೇಹಿತರೆ, ಈ ಗೀತೆಯ ಸಾಲುಗಳನ್ನು ಓದ್ತಾ ಹೋದರೆ ಹೀಗೆ ತುಂಬ ಭಾವುಕರಾಗ್ಬಿಡ್ತೀವಿ ನಾವು. ಹಲವು ಸಾಲುಗಳು ನಮ್ಮನ್ನು ಸದಾ ಕಾಡಲಿಕ್ಕೆ ಶುರು ಮಾಡ್ತವೆ. ಪ್ರತಿ ಹೆಣ್ಣಿಗೆ ತನ್ನ ತವರಿನೊಂದಿಗೆ ವಿಶೇಷ ನಂಟು. ಆಕೆ ಕೊಟ್ಟಿದ ಮನೆಯಲ್ಲಿ ಇದ್ದರೂ ಕೂಡ ತವರಿನ ಬಗ್ಗೆ ಆಕೆಗೆ ವಿಪರೀತ ವ್ಯಾಮೋಹ ಇರ್ತದೆ. ಪ್ರೀತಿಯ ಸ್ನೇಹಿತರೆ, ಹಾಗೆ ಮುಂದುವರಿಯುತ್ತಾ ಆಕೆ ಹೇಳ್ತಾಳೆ, ಅಕ್ಕರೆಯ ಹಾದಿಗಿನ್ನು ಅಣ್ಣ ಕೊಟ್ಟ ಬುತ್ತಿ ಇದೆ. ಓ ಅಣ್ಣ, ನಾನಿನ್ನು ಹೊರಡ್ತೀನಿ. ಅಂತಿಮ ವಿದಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀನು ನನಗೆ ಬರೀ ಅಣ್ಣನಲ್ಲ, ತ್ಯಾಗದಲ್ಲಿ ತಂದೆಯ ಸಮಾನ ನೀನು. ಹಾಗಾಗಿ ಓ ಅಣ್ಣ, ಹೋಗಿ ಬರ್ತೇನೆ. ಓ ತಂದೆಯೇ, ಬರ್ತೀನಿ. ನನ್ನದು ಒಂದೇ ಕೋರಿಕೆ, ದಯವಿಟ್ಟು ಈ ಮಗುವನ್ನು ಮರಿಬೇಡಿ. ನನಗೆ ಮದುವೆ ಆಗಿರಬಹುದು, ಆದರೆ ನಿಮ್ಮೆಲ್ರಿಗೂ ಸದಾಕಾಲ ನಾನು ಮಗುವೆ ಅಂತ ಸಾರಿ ಸಾರಿ ಆಕೆ ಹೇಳ್ತಾಳೆ. ಬಿದುರಿಗೆ ರೆಂಬಿಲ್ಲ, ಕುದುರೆಗೆ ಕೊಂಬಿಲ್ಲ, ಸಾಕಿದ ಮನಕ್ಕೆ ಸೊಕ್ಕಿಲ್ಲ. ಹೆಣ್ಣಿಗೆ ಅಣ್ಣನಿಗಿಂತ ಬಲವಿಲ್ಲ. ಎಂತಹ ಸತ್ಯವಾದ ಮಾತು ಪ್ರೀತಿಯ ಸ್ನೇಹಿತರೆ. ಆಕೆಗೆ ಅಚಲ ನಂಬಿಕೆ, ತನ್ನ ಅಣ್ಣ ಇದ್ದಾನೆ, ತನ್ನ ಸಹೋದರರಿದ್ದಾರೆ. ಏನಾದರೂ ಸಮಸ್ಯೆಗಳು ಬಂದಾಗ ಅವರು ಬಂದೇ ಬರ್ತಾರೆ ಅನ್ನೋದು ಆಕೆಯ ಅಂತರಂಗಕ್ಕೆ ಸದಾ ಗೊತ್ತಿರ್ತದೆ. ಆಕೆ ಹೊರಡುವ ಸಮಯದಲ್ಲಿ ಅಜ್ಜಿ, ಹಿರಿಯರು, ಆಕೆಗೆ ಹಿರಿಯ ಹೆಂಗಸರು, ಮಾತೃ ಸಮಾನರು ಹೇಳ್ತಾರೆ, ಹೊಸ ಮನೆಯಲ್ಲಿ ನೋಡಿ ಹೆಜ್ಜೆ ಇಡು. ಯಾರಿಗಾದರೂ ಏನಾದರೂ ವಚನ ಕೊಡಬೇಕಾದ್ರೆ ಕೇಳಿ ಮಾತು ಕೊಡು. ಸತ್ಯದ ನೆರಳಲ್ಲಿ ಯಾವಾಗಲೂ ನಡಿ ನೀನು. ಅಕಸ್ಮಾತ್ ನಿನಗೆ ಮನಸ್ಸಿಗೆ ನೋವಾಗಿ ಅಳುವ ಸಂದರ್ಭ ಬಂದರೆ ಅಳು ನೀ ಔಡುಗಚ್ಚಿ. ಹಾಗೆ ಯಾವಾಗಲೂ ಎಲ್ಲರೆದುರಿಗೆ ನಗು ನೀ ಅಳುವ ಮುಚ್ಚಿ.
ಗರತಿ ಗೌಡತಿಯಾಗ ನೀನು. ಈಗ ನೀನು ಸೇರುವ ಹೊಸಮನೆ ಶಿವಾಲಯವಾಗಲಿ ನಾಳೆಗೆ. ನೀನು ಕಾಣೋ ಹೊಸ ಮುಖ ಬೇರು ತಾನೆ ಬಾಳಿಗೆ ಅಂತ ಹೇಳಿದಾಗ ಆಕೆ ಅನಿವಾರ್ಯವಾಗಿ ವಿದಾಯವನ್ನ ಮನಸ್ಸಿಲ್ಲದ ಮನಸ್ಸಿಂದ ಒಪ್ಪಿಕೊಂಡು ತನ್ನ ಗಂಡನ ಮನೆಯಲ್ಲಿ ನಾನು ಇಲ್ಲೇ ಬಾಳುವೆ, ಇರೋ ಅಲ್ಲೇ ಅರಳುವೆ. ಯಾಕೆಂದರೆ ಹೂವು ಹುಟ್ಟಿದ ಜಾಗದಲ್ಲೇ ಅರಳಬೇಕು, ಅಲ್ಲೇ ತನ್ನ ಪರಿಮಳವನ್ನು ಬೀರಬೇಕು ಅನ್ನುವ ಆಶಯವಿದ್ದರೂ ಎಷ್ಟು ಹೂವುಗಳಿಗೆ ಆ ಭಾಗ್ಯ ಇದೆ. ಎಲ್ಲೋ ಹುಟ್ಟುತ್ತದೆ, ಮತ್ತೆ ಅದು ಎಲ್ಲೋ ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಘಮಘಮಿಸ್ತಾ ಇರ್ತದೆ. ಹೆಣ್ಣಿನ ಸ್ಥಿತಿ ಕೂಡ ಸದಾ ಅದೇ ರೀತಿ ಇರ್ತದೆ ಪ್ರೀತಿಯ ಸ್ನೇಹಿತರೆ. ತವರು ಮನೆಯನ್ನ ಬಿಟ್ಟು ಹೊಸ ತವರು ಮನೆಯನ್ನ ಕಟ್ಟು, ಇನ್ನು ಲಿಂಗದ ಹೂ ಗೌರಿಗೆ, ಅತ್ರೇನು ನಕ್ರೇನು ಹೆತ್ತವರೇ ಆದ್ರೇನು ಹೆಣ್ಣುತನ ತೊಟ್ಟಿಲಿಗೆ. ನಾಲಿಗೆಗೆ ಎಲುವಿಲ್ಲ, ಬಾಯಿಗೆ ಬೀಗವಿಲ್ಲ, ಗಂಡನ ಮನೆಗೂ ಮಿಗಿಲಿಲ್ಲ, ಹೆಣ್ಣಿಗೆ ತವರಿನ ಮೋಹ ಹಿರಿದಲ್ಲ ಅಂತ ಹೇಳ್ತಾರೆ. ಅಂದರೆ ಆಕೆಗೆ ತನ್ನದೇ ಆದ ಜವಾಬ್ದಾರಿಗಳಿವೆ. ಬದುಕಿನ ಹಂತದಲ್ಲಿ ಮಕ್ಕಳು, ಅತ್ತೆ, ಮಾವ, ಹೊಸ ಸಂಬಂಧಗಳು ಎಲ್ಲರನ್ನ ನಿಭಾಯಿಸಿಕೊಂಡು ಹೋಗುವ ದೊಡ್ಡ ಜವಾಬ್ದಾರಿ ಆಕೆಯ ಮೇಲಿರ್ತದೆ. ಇದೊಂದು ಅತ್ಯಂತ ಭಾವುಕ ಸಂದರ್ಭ. ಎಷ್ಟೋ ಜನ ಹೆಣ್ಮಕ್ಳು ದೂರಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಗಂಡ ಮನೆ ಮಕ್ಕಳು ಅಂತ ವರ್ಷವಾದರೂ ತನ್ನ ತಾಯಿಯ ಮನೆಗೆ ಹೋಗೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಲ್ಲರೆದ್ರಿಗೂ ತುಂಬ ಚೆನ್ನಾಗಿ ಮಾತನಾಡಿಕೊಂಡು ನಗುತ್ತಾ ಇದ್ರೂ ಕೂಡ ಅಂತರಂಗದಲ್ಲಿ ಒಂಟಿಯಾಗಿದ್ದಾಗ ಆಕೆಗೆ ತನ್ನ ತಾಯಿಯ ಮನೆ, ತಂದೆಯ ನೆನಪು ಸದಾ ಕಾಡ್ತಲೇ ಇರ್ತದೆ ಪ್ರೀತಿಯ ಸ್ನೇಹಿತರೆ. ಆಕೆ ಅದನ್ನು ಬಾಯಿ ಬಿಟ್ಟು ಯಾವತ್ತೂ ಕೂಡ ಹೇಳೋದಿಲ್ಲ. ಹಾಗಾಗಿ ಇಷ್ಟೊಂದು ತ್ಯಾಗ, ಅಂತರಂಗದಲ್ಲಿ ನೋವಿದ್ರೂ ಆಕೆ ತನ್ನ ಮಕ್ಕಳ ಅಭಿವೃದ್ಧಿಗಾಗಿ ಶ್ರೇಯೋಭಿವೃದ್ಧಿಗಾಗಿ ಸದಾಕಾಲ ದಂತದಂತೆ ಶ್ರೀಗಂಧದಂತೆ ತನ್ನನ್ನು ತಾನು ತೆಗೆದು ತನ್ನನ್ನು ತಾನು ಸಮರ್ಪಿಸಿಕೊಂಡು ಆ ವಂಶದ ಘನತೆ, ಕೀರ್ತಿ, ಗಂಧದ ಹಾಗೆ ಸದಾ ಪಸರಿಸುವಲ್ಲಿ, ಪರಿಮಳ ಬೀರುವಲ್ಲಿ ಆಕೆಯ ಪಾತ್ರ ಅತ್ಯಂತ ದೊಡ್ಡದು ಪ್ರೀತಿಯ ಸ್ನೇಹಿತರೆ. ಅತ್ಯಂತ ಭಾವುಕ ಸಮಯ. ನಮ್ಮ ತಾಯಿ, ಅಜ್ಜಿಯಂದಿರು ಎಲ್ಲ ಈ ಪರಿಸ್ಥಿತಿಗೆ ಒಳಗಾದವರೇ. ನಮ್ಮನ್ನೆಲ್ಲ ತುಂಬ ಕಷ್ಟಪಟ್ಟು ಸಾಕಿದವರು. ನಾಳೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಪ್ರೀತಿಯ ಸಹೋದರಿಯರಿಗೆ, ತಾಯಿ ಸಮಾನರಾದಂತಹ ಹಾಗೂ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೀತಿಯ ಸ್ನೇಹಿತರೆ. ನಿಮಗೆಲ್ರಿಗೂ ಶುಭವಾಗಲಿ. ಹಾಗೆ ನಮ್ಮೆಲ್ಲ ಪ್ರೀತಿಯ ಸಹೋದರಿಯರ, ಮಾತೃಶ್ರೀಯವರ, ಹಿರಿಯರ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಈ ಧ್ವನಿ ಸುರುಳಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸುಮ್ಮನೆ ಒಂದು 5 ನಿಮಿಷದ ಧ್ವನಿ ಸುರುಳಿ ಮಾಡೋಣ ಅಂತ ಹೋದರೆ ಮಾತನಾಡ್ತಾ ತುಂಬ ಹೊತ್ತೇ ಆಯಿತು ಪ್ರೀತಿಯ ಸ್ನೇಹಿತರೆ.
ದಯವಿಟ್ಟು ಈ ಧ್ವನಿ ಸುರುಳಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಮರೆಯದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇತರ ನಿಮ್ಮ ಪ್ರೀತಿಯ ಸ್ನೇಹಿತರಿಗೂ ಕೂಡ ತಿಳಿಸಿ. ಮತ್ತೊಮ್ಮೆ ಮುಂದಿನ ಧ್ವನಿ ಸುರುಳಿಯಲ್ಲಿ ಭೇಟಿಯಾಗೋಣ ಪ್ರೀತಿಯ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಹ್ಯಾವ್ ಎ ಗ್ರೇಟ್ ರೆಸ್ಟ್ ಆಫ್ ದ ಡೇ ಅಂತ ಹೇಳ್ತಾ ಈ ಧ್ವನಿ ಸುರುಳಿಯನ್ನು ಇಲ್ಲಿಗೆ ಮುಗಿಸ್ತೀನಿ ಪ್ರೀತಿಯ ಸ್ನೇಹಿತರೆ. ಶುಭವಾಗಲಿ. ಮತ್ತೊಮ್ಮೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಪ್ರೀತಿಯ ಸ್ನೇಹಿತರೆ.